ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಯಿಂದ ಕೇವಲ 14ರಿಂದ 15 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಇದು 40 ಅಡಿ ಸರ್ವಿಸ್ ರೋಡ್ ಅಟ್ಯಾಚ್ ಇರುವಂಥ 4 ಎಕರೆ ಮಾರುವಂಥ ಖಾಲಿ ಜಮೀನು. ನಿಮಗಿನ್ನು ಆರಂಭದಲ್ಲಿ ತೋರಿಸಿದ್ದೀನಿ. ತಾರ್ ರೋಡಿಂದ ಇಲ್ಲಿಗೆ ಕೇವಲ 200 ಮೀಟ್ರ್ ಆಗುತ್ತೆ. ಅದು ಕೂಡ 40 ಅಡಿ ಸರ್ವಿಸ್ ರೋಡ್ ಇರುವಂಥ 4 ಎಕರೆ ಮಾರುವಂಥ ಜಮೀನು. ಇನ್ನು ಈ ಜಮೀನಲ್ಲಿ ಏನೆಲ್ಲ ಉಪಯೋಗಿಸ್ಕೋಬೋದು, ಮಣ್ಣು ಯಾವುದು, ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ, ಇದರ ಬೆಲೆ ಎಷ್ಟು, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣದ ಮಾಹಿತಿ ಮುಂದೆ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಅವ್ರಿಗೆ ಕೊಡಿ, ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಇದು ಮೊದಲಿಗೆ ಚಳ್ಳಕೆರೆಗೆ ಕೇವಲ 15 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿಂದ ಕೈಗಾರಿಕಾ ಪ್ರದೇಶ ಕೇವಲ 1.5 ಕಿಲೋಮೀಟ್ರ್ ಆಗುತ್ತೆ. ಈ ಜಾಗಕ್ಕೆ ಒಂದೊಳ್ಳೆ ಮುಂದೆ ವರ್ತಿರೋಂಥ ಏರಿಯಾ ಇದು. ಚಳ್ಳಕೆರೆ ಕೇವಲ 15 ಕಿಲೋಮೀಟ್ರು, ಬೆಂಗಳೂರಿಗೆ 215 ಕಿಲೋಮೀಟ್ರು, ಚಿತ್ರದುರ್ಗಕ್ಕೆ 45 ಕಿಲೋಮೀಟ್ರ್ ಆಗುತ್ತೆ ಈ ಜಾಗಕ್ಕೆ. ಇನ್ನು ನೀವೇನಾದರೂ ಅಗ್ರಿಕಲ್ಚರ್ ಲ್ಯಾಂಡು, ಕೋಳಿ ಫಾರಮ್ ಯಾವುದೇ ಮಾಡಿಕೊಂಡ್ರೂ ಕೂಡ ತುಂಬ ಸೂಕ್ತವಾದಂಥ ಜಾಗ. ಸರ್ವಿಸ್ ರೋಡಿಗೆ 40 ಅಡಿ ಸರ್ವಿಸ್ ರೋಡ್ ಇದೆ, ಜೊತೆಗೆ ತಾರ್ ರೋಡಿಂದ ಕೇವಲ 200 ಮೀಟ್ರ್ ಆಗುತ್ತೆ ಈ ಜಾಗಕ್ಕೆ. ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸ್. ಯಾವುದೇ ಈ ಭಾಗದಲ್ಲಿ ಯಾವುದೇ ರೀತಿ ನೀರಿನ ತೊಂದರೆ ಇಲ್ಲ, ತುಂಬ ಚೆನ್ನಾಗಿದೆ. ಈ ಜಮೀನಿನ ಮಾಲೀಕ ಒಂದು 2 ವರ್ಷದಿಂದ ಉಳುಮೆ ಮಾಡೋದನ್ನು ಬಿಟ್ಟಿದ್ದಾನೆ. ಕೇವಲ ಇದನ್ನು ಮಾರುವ ಉದ್ದೇಶದಿಂದ ಈ ರೀತಿ ಬಿಟ್ಟಿದ್ದಾನೆ. ಇಲ್ಲಾಂದರೆ ಮಳೆಗಾಲದಲ್ಲಿ ಬಿತ್ತನೆ ಆದರೂ ಮಾಡ್ಕೊಳ್ತಾ ಇದ್ದ. ಈ ಸಾರಿ ಮಾರುವ ಉದ್ದೇಶದಿಂದ ಬಿತ್ತನೆ ಮಾಡಿಲ್ಲ. ಇನ್ನು ನೀವು ಅಗ್ರಿಕಲ್ಚರ್ ಲ್ಯಾಂಡ್ ಕೂಡ ಮಾಡ್ಕೋಬೋದು. ಇನ್ನು ಮಣ್ಣಿನ ವಿಚಾರಕ್ಕೆ ಬಂದರೆ ಪ್ಯೂರ್ ರೆಡ್ ಸಾಯಿಲ್. ನೀವು ಅಕ್ಕಪಕ್ಕದಲ್ಲಿ ನೋಡ್ತಾ ಇದ್ರೆ ಮಣ್ಣು ಇದು ಉಳುಮೆ ಮಾಡಿಲ್ಲ, ಆದ್ದರಿಂದ ಕಾಣಿಸ್ತಾ ಇಲ್ಲ. ಅಕ್ಕಪಕ್ಕದಲ್ಲೆಲ್ಲ ಮಣ್ಣು ಕಾಣಿಸ್ತಾ ಇದೆ. ಪ್ಯೂರ್ ರೆಡ್ ಸಾಯಿಲ್ ಮಣ್ಣು ಮಾತ್ರ ತುಂಬ ಚೆನ್ನಾಗಿದೆ. ನೀರಿನ ಸ್ಥಿತಿ ಕೂಡ ತುಂಬ ಚೆನ್ನಾಗಿದೆ. ಇನ್ನು ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸ್. ನೀವೇನಾದರೂ ಇದು ಅಗ್ರಿಕಲ್ಚರ್ ಲ್ಯಾಂಡ್ ಮಾಡಿಕೊಂಡ್ರೆ ತೆಂಗು, ಬಾಳೆ, ಅಡಿಕೆ, ನೀವು ಯಾವುದೇ ಬೆಳೆಯನ್ನಿಟ್ಟರೂ ಕೂಡ ತುಂಬ ಸೊಗಸಾಗಿ ಬರುತ್ತೆ. ಈ ಜಮೀನಲ್ಲಿ ಮಣ್ಣು ನೀರು ಚೆನ್ನಾಗಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ಇದು ಜನರಲ್ ಪ್ರಾಪರ್ಟಿ. ಯಾವುದೇ ರೀತಿ ತಂಟೆ ತಕರಾರು ಆ ಥರದ್ದು ಯಾವುದೇ ರೀತಿ ಈ ಜಮೀನಿಗೆ ಸಮಸ್ಯೆ ಇಲ್ಲ. ನೀವೇನಾದರೂ 4 ಎಕರೆ ಆ ಥರ ಕಡಿಮೆ ನೋಡ್ತಾ ಇದ್ದರೆ ಇದು ನಿಮಗೆ ಸೂಕ್ತ ಅಂತ ನನ್ನ ಮಾತು. ಇನ್ನು ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಿಷ್ಟು ಕಾಲ್ಸನ್ನು ರಿಸೀವ್ ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ಎಲ್ಲ ಕಾಲ್ಸನ್ನು ರಿಸೀವ್ ಮಾಡ್ತೀನಿ. ಜೊತೆಗೆ ಜಮೀನಲ್ಲಿ ಸ್ವಲ್ಪ ಸಣ್ಣ ಕಲ್ಲಿದೆ, ಅದೇನು ಯಾವುದೇ ರೀತಿ ತೊಂದರೆ ಆಗಲ್ಲ. ಯಾಕಂದರೆ ಇವರು ಉಳುಮೆ ಮಾಡೋದೇ ಕಮ್ಮಿ ಮಾಡಿದಾರಲ್ಲ, ಅದರಿಂದ ಈ ರೀತಿ ಕಾಣ್ತಾ ಇದೆ. ಉಳುಮೆ ಮಾಡಿದ್ರೆ ಕಲ್ಲೆಲ್ಲ ಸರೋಗುತ್ತೆ. ಯಾವುದೇ ರೀತಿ ಜಾಸ್ತಿ ಏನು ದೊಡ್ಡ ಕಲ್ಲೇನಲ್ಲ, ಸಣ್ಣ ಕಲ್ಲು ನಡೆಯುತ್ತೆ. ಸುತ್ತಲೂ ನೋಡ್ರಿ ನೀವು ಬೆಳೆ ಯಾವ ರೀತಿ ಬಂದಿದೆ. ಮಣ್ಣು ಕಲ್ಲಲ್ಲಿ ಮಿಕ್ಸ್ ಆಗಿರೋದ್ರಿಂದ ಯಾವುದೇ ರೀತಿ ತೊಂದರೆ ಇಲ್ಲ. ಇನ್ನು ಜನರಲ್ ಪ್ರಾಪರ್ಟಿ. ನಾವೇನಾದರೂ ಫೋನ್ ರಿಸೀವ್ ಮಾಡಿಲ್ಲ ಅಂದರೆ, ಇತ್ತೀಚಿನ ದಿನ ಕೆಲವೊಂದಿಷ್ಟು ಕಾಲ್ ರಿಸೀವ್ ಮಾಡಿಲ್ಲ ಅಂತ ನಾನು ನಿಮಗೆ ಆರಂಭದಲ್ಲಿ ಹೇಳಿದೆ. ನಾವೇನಾದರೂ ಫೋನ್ ರಿಸೀವ್ ಮಾಡಿಲ್ಲ ಅಂದರೆ ಯಾವುದೇ ರೀತಿ ಗಾಬರಿ ಆಗೋಂಥದ್ದು, ಅನುಮಾನ ಪಡೋಂಥದ್ದು, ಇವ್ರು ಫೋನ್ ರಿಸೀವ್ ಮಾಡಿಲ್ವಲ್ಲಪ್ಪ ಅಲ್ಲಿಗೆ ಹೋದರೆ ಹೇಗೆ ಅನ್ನೋದು ಯಾವುದೇ ರೀತಿ ತೊಂದರೆ ಇಲ್ಲ. ಕೆಲವೊಂದು ಒತ್ತಡಗಳಿಂದ ಫೋನ್ ರಿಸೀವ್ ಮಾಡೋಕ್ಕಾಗಿರಲ್ಲ. ಆದ್ದರಿಂದ ನೀವೇನಾದರೂ ಜಮೀನು ನೋಡಲೇಬೇಕು ಅಂದಾಗ MK ಪ್ರಾಪರ್ಟೀಸ್ ಚಳ್ಳಕೆರೆ ಅಂತ ಗೂಗಲಲ್ಲಿ ಸರ್ಚ್ ಮಾಡಿ ನಮ್ಮ ಆಫೀಸ್ ಲೊಕೇಶನ್ ಸಿಗುತ್ತೆ ನಿಮಗೆ. ಅದರಲ್ಲೂ ಕೂಡ ಚಳ್ಳಕೆರೆ ನೆಹರು ಸರ್ಕಲಿಗೆ ಬಂದರೆ ನಮ್ಮದು ಅಲ್ಲೇ ಆಫೀಸ್ ಇರೋದು. ನಿಮ್ಮ ಸರ್ಕಲಲ್ಲಿ ನಿಂತ್ಕೊಂಡ್ರೆ ನಮ್ಮ ಆಫೀಸ್ ಕಾಣುತ್ತೆ. ಯಾವುದೇ ರೀತಿ ನಿಮಗೆ ತೊಂದರೆ ಇಲ್ಲ. ಇಲ್ಲಿಗೆ ಬಂದರೆ ಜಮೀನು ತೋರಿಸೋಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ, ಇನ್ನು ಈ ಜಮೀನಿನ ಬೆಲೆ 1 ಎಕರೆ ಈ ಭಾಗದಲ್ಲಿ ಸ್ವಲ್ಪ ರೇಟ್ ಇದೆ. ಯಾಕೆಂದರೆ DRDO ಅಥವಾ ಜೊತೆಗೆ ಕೈಗಾರಿಕಾ ಪ್ರದೇಶ ತುಂಬ ಹತ್ತಿರ ಆಗೋದ್ರಿಂದ ತಾರ್ ರೋಡಿಗೆ ಕೂಡ ಒಂದು 200 ಮೀಟ್ರ್, ಜೊತೆಗೆ ಇದು ಕೂಡ 40 ಅಡಿ ರೋಡು, ಸುತ್ತಲೂ ಕೂಡ ಚೆನ್ನಾಗಿರೋದ್ರಿಂದ 1 ಎಕರೆ ನಿಮಗೆ 20 ಲಕ್ಷ ಹೇಳ್ತಾರೆ. ಸ್ವಲ್ಪ ನೆಗೆಷಬಲ್ ಆಗುತ್ತೆ. 1 ಎಕರೆ 20 ಲಕ್ಷ ಹೇಳ್ತಾರೆ, ನೆಗೆಷಬಲ್ ಆಗುತ್ತೆ. ನಿಮ್ಗೆ ಇಂಟ್ರೆಸ್ಟ್ ಇರೋರು ಈ ಕಡೆ ಗಮನ ಹರಿಸಿ ಅಂತ ಹೇಳ್ತಾ, ಯಾರೆಲ್ಲ ಹೊಸಬ್ರಾಗಿ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು. ಅವ್ರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.